ತುಳುನಾಡಿನ ವೈಭವದ ಕುರುಹು ಬಸರೂರಿನ ತುಳುವೇಶ್ವರ ಸಾನ್ನಿಧ್ಯ. ತುಳುನಾಡಿನ ಭವ್ಯ ಸಂಸ್ಕೃತಿ, ಕಲೆ, ಸಾಹಿತ್ಯ ಮತ್ತು ಪೂರ್ವ ಪರಂಪರೆಯನ್ನು ತನ್ನ ಗರ್ಭದಲ್ಲಿ ಇರಿಸಿಕೊಂಡಿರುವ ಪುಣ್ಯಭೂಮಿ ಬಸರೂರಿನ ತುಳುವೇಶ್ವರ ದೇವಸ್ಥಾನ. ಇದು ತುಳುನಾಡಿನ ಆಚಾರ ವಿಚಾರ, ಜಾನಪದ ಹಾಡುಗಳು ಹಾಗೂ ಮೂಲ ನಿವಾಸಿಗಳ ಕುಣಿತಗಳೊಂದಿಗೆ ಹಾಸುಹೊಕ್ಕಾದ ಪ್ರಕೃತಿ ಪುರುಷನ ಸಾನ್ನಿಧ್ಯವಾಗಿದೆ. ಹಿಂದೆ ಅತ್ಯಂತ ವೈಭವದಿಂದ ಮೆರೆದಿದ್ದ ತುಳುನಾಡಿನಲ್ಲಿಯೇ ಅಪರೂಪದಲ್ಲಿ ಅಪರೂಪವಾದ ಏಕೈಕ ತುಳುವೇಶ್ವರ ದೇವಸ್ಥಾನ ಇದಾಗಿತ್ತು. ಇತ್ತೀಚೆಗೆ ಈ ಪುಣ್ಯಕ್ಷೇತ್ರದಲ್ಲಿ ಅಷ್ಟಮಂಗಲ ಪ್ರಶ್ನೆ ಮತ್ತು ಅದಕ್ಕೂ ಮೊದಲು ತಾಂಬೂಲ ಪ್ರಶ್ನೆ ಕಾರ್ಯಕ್ರಮಗಳು ನಡೆದಿವೆ. ಈ ಮೂಲಕ ದೇವಾಲಯದ ಇತಿಹಾಸ ಮತ್ತು ಮುಂದಿನ ಅಭಿವೃದ್ಧಿಯ ಕುರಿತು ಚಿಂತನೆ ನಡೆಸಲಾಗಿದೆ. ಪ್ರಕೃತಿಯ ಮಡಿಲಲ್ಲಿ ಶಿವನ ವಿರಾಜಮಾನ ತುಳುವೇಶ್ವರನು ಅನೇಕ ನಿಗೂಢ ವಿಸ್ಮಯಗಳಿಗೆ ಸಾಕ್ಷಿಯಾಗಿದ್ದಾನೆ. ಆಲದ ಮರದ ಬುಡವೇ ಈತನಿಗೆ ದೇವಾಲಯವಾಗಿದೆ. ಮರದ ಒಳಗಿನ ಭಾಗವೇ ಗರ್ಭಗುಡಿಯಾಗಿದ್ದು, ಆಲದ ಮರವೇ ಸ್ವತಃ ಶಿವಲಿಂಗವನ್ನು ತನ್ನ ಮಡಿಲಲ್ಲಿಟ್ಟುಕೊಂಡು ಕಾಪಾಡುತ್ತಿದೆ. ಇಲ್ಲಿ ಬೀಸುವ ತಂಗಾಳಿಯೇ ಚಾಮರದ ಸೇವೆಯಾದರೆ, ಕಾಗೆ, ಕೋಗಿಲೆ, ಪಾರಿವಾಳಗಳ ಇಂಚರವೇ ಶಿವನಿಗೆ ವೇದ ಮಂತ್ರಘೋಷ. ಆಕಾಶದಿಂದ ಸುರಿಯುವ ಮಳೆಹನಿ ಪ್ರತಿದಿನದ ರುದ್ರಾಭಿಷೇಕ, ಮತ್ತು ಮರದಿಂದ ಬೀಳುವ ಹೂವು ಹಣ್ಣುಗಳು ಶಿವನಿಗೆ ನೈವೇದ್ಯ. ನಿಸರ್ಗದ ಮಡಿಲಿನಲ್ಲಿ ಸ್ವಯಂ ಪ್ರಕೃತಿಯೇ ಶಿವನನ್ನು ಕಾಯುತ್ತಿರುವ ವಿಸ್ಮಯವನ್ನು ಇಲ್ಲಿ ಕಾಣಬಹುದು. ಸಾವಿರಾರು ವರ್ಷಗಳಿಂದ ಶಿವಲಿಂಗವು ಯಥಾಸ್ಥಿತಿಯಲ್ಲಿದೆ. ಕಾಲನ ಹೊಡೆತಕ್ಕೆ ನೆಲಕಚ್ಚಿದ ವೈಭವ. ಒಂದು ಕಾಲದಲ್ಲಿ ಅತ್ಯಂತ ಹೆಸರು ಮಾಡಿದ್ದ ಈ ತುಳುವೇಶ್ವರ ದೇವಾಲಯವು ಈಗ ಕಾಲದ ಹೊಡೆತಕ್ಕೆ ಪಾಲು ಬಿದ್ದು ಶಿಥಿಲವಾಗಿದೆ. ಹೊರಗಿನ ಮತ್ತು ಒಳಗಿನ ಪೌಳಿಗಳು ನೆಲಕಚ್ಚಿವೆ. ಶಿಲೆಕಲ್ಲಿನ ದಾರಂದ, ಭಿನ್ನವಾದ ಸುಂದರವಾದ ನಂದಿ ವಿಗ್ರಹ ಮತ್ತು ಹೊರ ಆವರಣದ ಅಳಿದುಳಿದ ಕೆಂಪು ಕಲ್ಲಿನ ಗೋಡೆಯ ಕುರುಹುಗಳು ಮಾತ್ರ ಉಳಿದಿವೆ. ದೇವಾಲಯವು ಪ್ರಸ್ತುತ ಕೇವಲ 2 ಸೆನ್ಸ್ ಜಾಗದಲ್ಲಿದೆ.